2009 ಮಾಡಲು 1.5 ಲಕ್ಷ ಹೇಳ್ತಿದ್ದಾರೆ. ಸೊ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 1,60,000 ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 1,60,000ಕ್ಕೆ ಇದರ ಪ್ರೈಸ್ ಇದಕ್ಕೆ 2,85,000 ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 1,20,000 ಹೇಳ್ತೀವಿ ಸರ್. ಓಕೆ, 4,20,000 4,20,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಮಾಡಲ್ ಯಾವ್ದಂದ್ರೆ ಇದು 2012 ಸರ್, 2012. 2,000 ಒಂದು ಆವರೇಜ್ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಮೇಲೆ ನಿಮ್ಗೆ ಲೋನ್ ಕೂಡ ಸಿಗುತ್ತೆ. 85,000 ಹೇಳ್ತೀವಿ ಸರ್. ಓಕೆ, 2,85,000. 2,40,000 ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡಿ. ಓಕೆ, ಇದು 1,90,000 ಸರ್. ಇದು ಓಕೆ, 1,90,000. 85,000 ಹೇಳ್ತೀವಿ, ಕಡಿಮೆ ಮಾಡ್ಕೊಡ್ತೀವಿ. ಓಕೆ, 7,85,000. ಇದು 2,90,000 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. 290, 2,90,000 ಹೇಳ್ತದೆ. 7,90,000. 790 ಸರ್. ಇದು 14,50,000 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. 3,85,000 ಹೇಳ್ತೀವಿ ಸರ್. 12 ಮಾಡಲು 2012 ಮಾಡಲು. ಓನರ್ ಸಿಂಗಲ್ ಓನರ್ ಆಗಿದೆ. ನಾನಿವತ್ತು ನಿಮಗೋಸ್ಕರ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿ ಎಲ್ಲಪ್ಪ ಅಂದರೆ ನೀವು ನೋಡ್ತಾ ಬೋದು ರೈಟ್ ಕಾರ್ಸ್ ಅನ್ನೋ ಒಂದು ಯೂಸ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ನಿಮ್ಗೆ ಓಮಿನಿ ಬೇಕಾ, ಆಲ್ಟೋ ಬೇಕಾ, ಎಕ್ಟರ್ ಬೇಕಾ, ಇನೋವಾ ಬೇಕಾ, ಇಲ್ಲ ನೀವೇನಾದರೂ ಸ್ಯಾಂಟ್ರೋಗಳು ಹುಡುಕ್ತಾ ಇದ್ದೀರಾ, ಈಗ ಪ್ರತಿಯೊಂದು ಕೂಡ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಕಂಡೀಷನು ಕೂಡ ಚೆನ್ನಾಗೇ ಇರುತ್ತೆ. ಸೊ ಯಾರಾದರೂ ಬೇಕು ಅನ್ನೋರು ಖುದ್ದಾಗಿ ಇಲ್ಲಿ ಸಂಪರ್ಕಿಸಿ. ನಿಮ್ಗೆ ಯಾವ ಗಾಡಿ ಬೇಕೋ ಟ್ರಯಲ್ ನೋಡಿ, ನಿಮಗೆ ಬೇಕಾದ ನೀವು ಪರ್ಚೇಸ್ ಮಾಡ್ಬೋದು. 2012 ಮಾಡಲ್ ಮೇಲೆ ನಿಮಗೆ ಲೋನು ಕೂಡ ಸಿಗುತ್ತೆ. ಅದು ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ಲೋನ್ ಅಮೌಂಟ್ ಏನಿರುತ್ತೆ ಅದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಇತ್ತು ಅಂದರೆ ನಿಮ್ಗೆ ಒಳ್ಳೆ ಅಮೌಂಟ್ಗೆ ಲೋನ್ ಆಗುತ್ತೆ. ನಿಮ್ಮ ಕಾರ್ ಶೋರೂಮ್ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಇದು? ಸರ್, ಕೆಂಗೇರಿ ಉಪನಗರ ಸರ್, ವಿಶ್ವೇಶ್ವರ ಫಸ್ಟ್ ಬ್ಲಾಕ್ ಇಂದ ಸರ್, ರೈಟ್ ಕಾರ್ಸ್ ಅಂತ ಹೇಳಿ. ಓಕೆ, ಎಷ್ಟಿದೆ ಸರ್ ಇವತ್ತು ಕಾರ್ಗಳು? ಸರ್, ಅಬೌಟ್ 25 ಗಾಡಿ ಇದೆ ಸರ್. ಓಕೆ, ಆಲ್ಮೋಸ್ಟ್ ನಿಮಗೆ 25ವರೆಗೂ ಕೂಡ ನೀವು ವೆಹಿಕಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಬೇಕು ಎಲ್ಲನೂ ಕೂಡ ಸಿಗುತ್ತೆ. ಒಂದು ವೇಳೆ ನೀವು ಹುಡುಕ್ತಿರೋಂಥ ಗಾಡಿ ಇಲ್ಲೇನಾದರೂ ಇಲ್ಲ ಅಂದರೆ ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಇರುತ್ತೆ. ನೀವು ಖುದ್ದಾಗಿ ಇಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ಕಾಲ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕು ಅಂತ ಇವ್ರಿಗೆ ಹೇಳಿದ್ರೆ ಸಾಕು, ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಾಗೆ ಕಾರು ಕೂಡ ಕೊಡಿಸ್ತಾರೆ. ಬನ್ನಿ, ಇವತ್ತು ತಡ ಮಾಡೋದು ಬೇಡ, ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಹ್ಯುಂಡೈ ಸ್ಯಾಂಟ್ರೋ 16+ ಮೈಲೇಜು ಕೂಡ ಬರುತ್ತೆ, ಮತ್ತೆ ಲೋ ಮೇಂಟೆನೆನ್ಸು ಕೂಡ ಇರುತ್ತೆ. ಒಳ್ಳೆ ಗಟ್ಟಿ ಗಾಡಿ ಅಂತಲೂ ಕೂಡ ಹೇಳ್ಬೋದು. ಆಗಿನ ಕಾಲದಿಂದ ಹಿಡಿದು ಇವಾಗವರೆಗೂ ಕೂಡ ಇನ್ನೂ ಕ್ಲಿಕ್ ಆಗ್ತಿರೋ ಗಾಡಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನೀವು ನೋಡ್ತಾ ಬೋದು ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ KA05 ಅಂದರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೆ ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ತೋರಿಸ್ತಾ ಇದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡ್ತೀವಿ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಬರುತ್ತೆ. ಇದು ಬಂದು ನಿಮಗೆ ಸ್ಯಾಂಟ್ರೋ ಜಿಂಗ್ ಸರ್. ಮಾಡಲ್ ಇದು ಸರ್ 2009 ಮಾಡಲ್ ಸರ್. ಎಷ್ಟು ಓಡಿದೆ ಇದು? ಸರ್ 1 ಲಕ್ಷ ಕಿಲೋಮೀಟರ್ ಡ್ರೈವ್ ಆಗಿದೆ ಇದು. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 1.5 ಹೇಳ್ತೀವಿ ಸರ್. ಓಕೆ, 2009 ಮಾಡಲು 1.5 ಲಕ್ಷ ಹೇಳ್ತಿದ್ದಾರೆ. ಸೊ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಕಾರ್ ಇಷ್ಟ ಆಯ್ತು ಅಂದ್ರೆ ಖುದ್ದಾಗ ಒಂದ್ಸಲ ಇಲ್ಲಿ ಸಂಪರ್ಕಿಸಿ, ಟೆಸ್ಟ್ ಡ್ರೈವ್ ನೋಡಿ, ಇಲ್ಲಿ ಕೂತ್ಕೊಂಡು ಮಾತಾಡಿ. ಯಾಕಂದ್ರೆ ಚೌಕಾಸಿ ಇಲ್ತಾರಂತ ವ್ಯಾಪಾರ ಯಾವುದು ಕೂಡ ಇರೋದಿಲ್ಲ. ಸೊ ನೀವು ಬಂದು ಮಾತಾಡ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನೀವು ನೋಡ್ತಾ ಬೋದು ಪಕ್ಕದಲ್ಲಿ ಜೊತೆಗೆ ಮಾರುತಿ ಸುಜುಕಿ ಓಮಿನಿ ಕೂಡ ಇರುತ್ತೆ. ಇದು ಬಂದು ನಿಮಗೆ KA01 ಅಂದ್ರೆ ಲೋಕಲ್ ಬೆಂಗಳೂರು ನೋಂದಾಯ್ತು, ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ 5 ಸೀಟರ್ ಅಲ್ಲ ಇದು? ಹೌದು ಸರ್, 5 ಸೀಟರ್ ವೆಹಿಕಲ್. ನೀವು ಆರಾಮಾಗಿ ಇದರಲ್ಲೂ ಕೂಡ 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2015 ಮಾಡಲ್ ಸರ್. ಇದು 2015 2015 ಓನರ್ ಸರ್. ಓನರ್ ಸೆಕೆಂಡ್ ಆಗಿದೆ. ಎಷ್ಟು ಓಡಿದೆ ಇದು? ಸರ್ ಇದು 67,000 ಕಿಲೋಮೀಟರ್. ಓಕೆ, 67,000 ಕಿಲೋಮೀಟರ್ ಓಡಿರುತ್ತೆ. ಏನಿದ್ರ ಪ್ರೈಸ್ ಇದಕ್ಕೆ? 2,85,000 ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಓಕೆ, 2,85,000 2,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 2015 ಮಾಡಲ್ ಓಮಿನಿ. ಯಾರಾದ್ರೂ ಬೇಕು ಅನ್ನೋ ವಿಸಿಟ್ ಮಾಡ್ಬೋದು. ಲೋನ್ ಅಂತ ಹೇಳಿದ್ರೆ 2 ಲಕ್ಷ 2.25 ಲಕ್ಷ ಈ ತರ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 50,000 60,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಏನಾದ್ರು ಓಮಿನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್ ನೀವು ನೋಡ್ತಾ ಬೋದು KA51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದನ್ನು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮೈಲೇಜ್ ಇದು ಕೂಡ ಅಷ್ಟೇ 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಸರ್ ಇದು? ಸರ್ 2008 ಮಾಡಲ್ ಸರ್ ಇದು. ಓಕೆ, ಓನರ್ ಥರ್ಡ್ ಓನರ್ ಆಗಿದೆ. 3 ಓನರ್ ಆಗಿದೆ. ಓಕೆ, ಎಷ್ಟು ಓಡಿದೆ ಇದು? ಸರ್ ಇದು 1,16,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, ಎಲ್ಲ ಕೂಡ ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 1,60,000 ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 1,60,000ಕ್ಕೆ ಅಂದ್ರೆ 1,60,000ಗೆ ನಿಮ್ಗೆ ಈ ಮಾರುತಿ ಸುಜುಕಿ ವ್ಯಾಗನರ್ ಸಿಗುತ್ತೆ. ಸೊ ಬೇಕು ಅನ್ನೋ ವಿಡಿಯೋ ಮೇಲೆ ಇರುವಂತ ನಂಬರ್ ಕರೆ ಮಾಡ್ಬೋದು. ಸೊ ಮತ್ತೊಂದು ಮಾರುತಿ ಸುಜುಕಿ ಓಮಿನಿ. ಸೊ ನೀವು ನೋಡ್ತಾ ಬೋದು ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಅಂದ್ರೆ KA05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಕೂಡ ಅಷ್ಟೇ ನಿಮಗೆ 5 ಸೀಟರ್ ಅಂದ್ರೆ 5 ಆಸನಗಳ ಗಾಡಿ ಅಂತ ಹೇಳ್ಬೋದು. 16+ ಅಂದ್ರೆ 15ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು? ಸರ್ 2013 ಮಾಡಲ್ ಸರ್ ಇದು. ಓಕೆ, 2013 ಮಾಡಲ್. ಓನರ್? ಸರ್ ಓನರ್ ಸೆಕೆಂಡ್ ಆಗಿದೆ. ಎಷ್ಟು ಓಡಿರ್ಬೋದು ಇದು? ಸರ್ ಇದು 46,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 2,40,000 ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡಿ. ಓಕೆ, 2,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮಗೆ ಲೋನ್ ಬೇಕು ಅಂದ್ರೆ 1.25 ಲಕ್ಷವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಜಾಸ್ತಿ ಕೂಡ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ KA05 ಅಂದ್ರೆ ಇದು ಕೂಡ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ.
ಇದು ಕೂಡ ಸ್ಯಾಂಟ್ರೋಸಿಂಗ್ GLS ವೇರಿಯಂಟ್ ಇದು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2010 ಮಾಡಲು 2010 ಮಾಡಲ್. ಓನರ್ ಸೆಕೆಂಡ್ ಆಗಿದೆ ಸರ್. ಎಷ್ಟು ಹೊಡಿರ್ಬೋದು ಇದು? ಸರ್ 1,07,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, 1,07,000 ಕಿಲೋಮೀಟರ್ ಡ್ರಿವನ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಿ ಇದಕ್ಕೆ? ಸರ್ ಇದು 1,90,000 ಸರ್ ಇದು. ಓಕೆ, 1,90,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಬೋದು ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ಡೀಸೆಲ್ ವೇರಿಯಂಟ್ KA02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಜೊತೆಗೆ ನಿಮಗೆ ಮಾರ್ವಿನ್ ಸೀಟ್ ಕವರ್ ಕೂಡ ಹಾಕಿರುವಂಥದ್ದು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಬರುವಂತ ZA+ ಅಂದ್ರೆ ಫುಲ್ಲಿ ಡೀಸೆಲ್, ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರುತ್ತೆ. ಮೈಲೇಜ್ ನಿಮಗೆ ಗೊತ್ತು, 18-20 ನೀವು ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋ ಮೇಂಟೆನೆನ್ಸ್ ವೆಹಿಕಲ್ ಇದು ಕೂಡ ಆಗಿರುತ್ತೆ. ಮಾಡಲ್ ಇದು ಸರ್ 2017 ಮಾಡಲ್ ಇದು. ಓನರ್ ಸೆಕೆಂಡ್ ಆಗಿದೆ ಸರ್. ಎಷ್ಟು ಹೊಡಿರ್ಬೋದು ಇದು? ಸರ್ 1,47,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, 1,47,000 ಕಿಲೋಮೀಟರ್. ಪ್ರೈಸ್ ಏನ್ ಹೇಳ್ತಾ ಇದ್ರಿ? ಸರ್ 7,85,000 ಹೇಳ್ತೀವಿ, ಕಡಿಮೆ ಮಾಡ್ಕೊಡ್ತೀವಿ. ಓಕೆ, 7,85,000ಕ್ಕೆ ನಿಮ್ಗೆ ಈ ಮಾರುತಿ ಸುಜುಕಿ ಎರ್ಟಿಗಾ ZA+ ಅಂದ್ರೆ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರುವಂತ ಈ ಗಾಡಿ ಇದಾಗಿರುತ್ತೆ. ಸೊ ನಿಮಗೆ ಲೋನ್ ಅಂತ ಹೇಳಿದ್ರೆ 6 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರಾದ್ರೂ ಎರ್ಟಿಗಾ ಹುಡುಕ್ತಾ ಇದ್ರೆ ಒಳ್ಳೆ ಕಂಡೀಷನ್ ಇರಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಒಂದ್ಸಲ ಬಂದು ಖುದ್ದಾಗಿ ಚೆಕ್ ಮಾಡಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನೀವು ಇದನ್ನು ಕೂಡ ನೀವು ಪ್ರೊಸೀಡ್ ಮಾಡ್ಬೋದು, ಅಂದ್ರೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಆಲ್ಟೋ ನೀವು ನೋಡ್ತಾ ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ, ಅಪೋಲೋ ಟೈರ್ ಜೊತೆ ಬರುವಂಥದ್ದು. ಆಲ್ಟೋ 800 LXA ವೇರಿಯಂಟ್ K26 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಿಮಗೆ ಇದು ಮೈಲೇಜ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಮಾಡಲ್ ಇದು ಸರ್ 2014 ಮಾಡಲ್ ಸರ್ ಇದು. 2014 ಮಾಡಲ್. ಓನರ್ ಸೆಕೆಂಡ್ ಆಗಿದೆ ಸರ್. ಎಷ್ಟು ಹೊಡಿರ್ಬೋದು ಇದು? ಸರ್ 62,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 62,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ ಏನಿದೆ ಸರ್? ಇದು 2,90,000 ಹೇಳ್ತೀವಿ, ನೆಗೆಸ್ಟಬಲ್ ಆಗುತ್ತೆ. 290, 2,90,000 ಹೇಳ್ತಿದ್ದಾರೆ. ಸೊ ನಿಮಗೆ ಪ್ರೈಸ್ ಸ್ವಲ್ಪ ಹೈ ಪ್ರೈಸ್ ಅಂತಾನೆ ಅನಿಸ್ಬೋದು, ಬಟ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ನಿಮಗೆ ಕ್ಲೋಸ್ ಆಗ್ಬೋದು. 50,000ನೇ ಕಡಿಮೆ ಆಗ್ಬೋದು, 1,00,000ನೇ ಕಡಿಮೆ ಆಗ್ಬೋದು. ಏನಪ್ಪಾ ಅಂದ್ರೆ ಬಂದು ಕೂತ್ಕೊಂಡು ಮಾತಾಡಬೇಕಾಗುತ್ತೆ. ಮಾತಾಡದೆ ವ್ಯಾಪಾರ ಯಾವತ್ತೂ ಕೂಡ ಕುದುರೋದಿಲ್ಲ. ಸೊ ನಿಮ್ಗೆಲ್ಲ ಗೊತ್ತಿರೋಂಥದ್ದೇ, ಬೇಕಂದ್ರೆ ಬಂದು ವಿಸಿಟ್ ಮಾಡಿ. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ KA04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಕೂಡ ಗಾಡಿ ನೀವು ನೋಡ್ತಾ ಬೋದು, ಒಳ್ಳೆ ಕಂಡೀಷನ್ ಇರುತ್ತೆ. ಒಳ್ಳೆ 7 ಸೀಟರ್ ವೆಹಿಕಲ್ ಮಾರುತಿ ಸುಜುಕಿ ಅಂದ್ರೆ ಡಿಮ್ಯಾಂಡ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇದು VXA ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ಮೈಲೇಜ್ ಒಂದು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2012 ಮಾಡಲು 2012 ಮಾಡಲ್. ಓನರ್ ಸೆಕೆಂಡ್ ಆಗಿದೆ ಸರ್. ಎಷ್ಟು ಹೊಡಿರ್ಬೋದು ಇದು? ಸರ್ 1,16,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, 1,16,000 ಅಂದ್ರೆ 1,16,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಪ್ರೈಸ್ ಏನ್ ಹೇಳ್ತಾ ಇದ್ರಿ ಸರ್? 4,20,000 ಹೇಳ್ತೀವಿ ಸರ್. ಓಕೆ, 4,20,000, 4,20,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಮಾಡಲ್ ಯಾವ್ದಂದ್ರೆ ಇದು? 2012 ಸರ್, 2012. ಲೋನ್ ಕೂಡ ಆಗುತ್ತೆ ಅಲ್ವಾ? ಲೋನ್ ಆಗುತ್ತೆ ಸರ್. ಓಕೆ, ಲೋನ್ ನೀವು ಆರಾಮಾಗಿ ಒಂದು 60 to 80% ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಎರ್ಟಿಗಾ ಹುಡುಕ್ತಿರೋರಿಗೆ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾ ಡೀಸೆಲ್ ಇದೆ. ನಿಮ್ಗೆ ಯಾವ್ದು ಬೇಕೋ ನೀವೇ ಡಿಸೈಡ್ ಮಾಡ್ಕೊಂಡು ಪರ್ಚೇಸ್ ಕೂಡ ಮಾಡ್ಬೋದು. ನೀವೇನಾದ್ರು Hyundai ಗ್ರ್ಯಾಂಡ್ i10 ಏನಾದ್ರು ಹುಡುಕ್ತಾ ಇದ್ರೆ, ಸೊ ನೀವು ನೋಡ್ತಾ ಬೋದು ಇಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಇರುತ್ತೆ. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತಹ ವೆಹಿಕಲ್ ಇದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಮೈಲೇಜ್ ಆಸ್ ಯೂಶುವಲ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2019 ಮಾಡಲ್ ಸರ್ ಇದು. 2019 ಮಾಡಲ್. ಓನರ್ ಸೆಕೆಂಡ್ ಆಗಿದೆ ಸರ್. ಓಕೆ, 2 ಮಾಲೀಕರಾಗಿರ್ತಾರೆ. ಎಷ್ಟು ಹೊಡಿದೆ ಇದು? ಸರ್ 21,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಷ್ಟೇ. 21,000 ಕಿಲೋಮೀಟರ್ ಓಡಿರುವಂತ Hyundai ಗ್ರ್ಯಾಂಡ್ i10. ಓಕೆ, ಪ್ರೈಸ್ ಏನ್ ಹೇಳ್ತಾ ಇದ್ರಿ ಅದಕ್ಕೆ? ಸರ್ 5,10,000 ಹೇಳ್ತೀವಿ ಸರ್. 5,10. ಹೌದು ಸರ್. 5,10,000 ಹೇಳ್ತಿದ್ರೆ. ಸೊ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ 4 ರಿಂದ 4.5 ಲಕ್ಷ ಈ ತರ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಸೆಲೆರಿಯೋ, ಮಾರುತಿ ಸುಜುಕಿ ಸೆಲೆರಿಯೋ KA01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಮ್ಯಾನ್ಯುವಲ್ ಆಟೋಮೆಟಿಕ್ ಆಯ್ತು ಸರ್? ಮ್ಯಾನ್ಯುವಲ್. ಓಕೆ, ಮಾಡಲು ಸರ್ 2017 ಮಾಡಲ್ ಸರ್ ಇದು. ಓಕೆ, 2017 ಮಾಡಲು. ಓನರ್ ಸೆಕೆಂಡ್ ಆಗಿದೆ ಸರ್. ಎಷ್ಟು ಹೊಡಿದೆ ಇದು? ಸರ್ ಇದು 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ, 80,000 ಆಗಿದೆ. ಓಕೆ, 80,000 ಕಿಲೋಮೀಟರ್ ಓಡಿರುತ್ತೆ. ಇದರಲ್ಲೂ ಕೂಡ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುತ್ತೆ. ಮೈಲೇಜ್ ನಿಮಗೆ ಗೊತ್ತು 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಏನ್ ಹೇಳ್ತಾ ಇದ್ರೆ ಸರ್? 3,85,000 ಹೇಳ್ತೀವಿ ಸರ್. 3,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ನೀವು ಆರಾಮಾಗಿ 3.25 ಲಕ್ಷದವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಆಧಾರಿತವಾಗಿ ನಿಮಗೆ ಸಾಲದ ಸೌಲಭ್ಯ ಕೂಡ ಸಿಗುತ್ತೆ ಬ್ಯಾಂಕಿಂದ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಸ್ಕೋಡಾ, ಅದರಲ್ಲೂ ಕೂಡ ಇದು ಯಾವ್ದಿದು? ಸ್ಕೋಡಾ ಆಂಬಿಷನ್ ವೇರಿಯಂಟ್ ಡೀಸೆಲ್. ಓಕೆ, ಮಾಡಲ್ ಇದು ಸರ್ 2012 ಮಾಡಲು. ಓಕೆ, 2012 ಮಾಡಲು. ಸ್ಕೋಡಾ ರ್ಯಾಪಿಡ್, ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುವಂತ ಗಾಡಿ. ಡೀಸೆಲ್ ಆದ್ರಿಂದ ನೀವು ಆರಾಮಾಗಿ 18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 2012 ಮಾಡೋದು. ಓನರ್ ಸೆಕೆಂಡ್ ಆಗಿದೆ ಸರ್. ಎಷ್ಟು ಹೊಡಿದೆ ಇದು? ಸರ್ 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ.
ಅದು ಕೂಡ ಶೋರೂಮ್ ಇಷ್ಟು ಇದೆಯಾ? ಅದು ರೆಕಾರ್ಡ್ ಇದೆ ಸರ್. ಓಕೆ, 80,000 ಕಿಲೋಮೀಟರ್ ಓಡಿರುವಂತ ಸ್ಕೋಡಾ ರ್ಯಾಪಿಡ್. ಸೊ ಅದು ಕೂಡ ಆಂಬಿಷನ್ ವೇರಿಯಂಟ್. ಸೊ ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡಬಹುದು. ಪ್ರೈಸ್ ಏನ್ ಹೇಳ್ತಾ ಇದ್ರೆ ಸರ್ 2,85,000 ಹೇಳ್ತೀವಿ ಸರ್. ಓಕೆ, 2,85,000ಕ್ಕೆ ನಿಮಗೆ ಸ್ಕೋಡಾ ರ್ಯಾಪಿಡ್ ಸಿಗುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್. ಸೊ ಬೇಕು ಅಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ನಿಮಗೆ ಲೋನು ಕೂಡ ಆಗುತ್ತೆ 2012 ಆದ್ರಿಂದ. ಸೊ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿ ಲೋನು ಕೂಡ ಸಿಗುತ್ತೆ. ಸೊ ಬೇಕು ಅಂದ್ರೆ ಒಂದ್ಸಲ ಕಾಲ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಡಾಕ್ಯುಮೆಂಟ್ ಕೊಟ್ರೆ ಸೊ ಎಷ್ಟು ಲೋನ್ ಆಗುತ್ತೆ ಎಲ್ಲಾನು ಕೂಡ ನಿಮಗೆ ಖಚಿತ ಮಾದರಿ ಸಿಗುತ್ತೆ. ಸೊ ನೆಕ್ಸ್ಟ್ ನೆಕ್ಸಾನ್. ಸೊ ನೀವು ನೋಡ್ತಾ ಬಹುದು, ಇದು ಬಂದು ನಿಮಗೆ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಯಾವ ಮಾಡಲ್ ಸರ್? ಇದು ನೆಕ್ಸಾನ್ ಸರ್ 2020 ಮಾಡಲ್ ಸರ್. 2020ನೇ ಮಾಡಲ್ ಟಾಟಾ ನೆಕ್ಸಾನ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಓನರ್ ಇದು? ಓನರ್ ಸಿಂಗಲ್ ಓನರ್ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ 62,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, 62,000 ಕಿಲೋಮೀಟರ್ ಹೊಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂತ ಸೇಫೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಪ್ರೈಸ್ ಎಷ್ಟಂದ್ರೆ ಇದು? ಸರ್ 7,90,000. 790. 7,90,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನೀವು ಅಪ್ ಟು 7 lakhs ವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಜಾಸ್ತಿನೇ ಸಿಗ್ಬೋದಪ್ಪ, ಬಟ್ ಏನಪ್ಪ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಬೇಕಂದ್ರೆ ನೆಕ್ಸಾನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ MG ಎಕ್ಟಾರ್. ಸೊ ಅದು ಕೂಡ ನಿಮಗೆ ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂಥದ್ದು. ಜೊತೆಗೆ ಸೂರ್ಯ ಚಾವಣಿ ಅಂದ್ರೆ ನಾವು ಸನ್ ರೂಫ್ ಅಂತ ಏನ್ ಕರಿತೀರಾ, ಸೊ ಅದು ಕೂಡ ಇರುವಂಥದ್ದು ಸೂರ್ಯ ಚಾವಣಿ ಇರುತ್ತೆ. ಸೊ ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡಬಹುದು. 7 ಸೀಟರ್ ವೆಹಿಕಲ್ ಇದು. ಮಾಡಲ್ ಇದು ಸರ್ 2021 ಮಾಡಲು. 2021 ಮಾಡಲು. ಪೆಟ್ರೋಲ್ ಡೀಸೆಲ್ ಇದೆ? ಪೆಟ್ರೋಲ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಇದು? ಸರ್ 41,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓನರ್ ಇದು? ಸರ್ ಓನರ್ ಸೆಕೆಂಡ್ ಆಗಿದೆ. ಸೆಕೆಂಡ್ ಓನರ್. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 14,50,000 ಹೇಳ್ತೀವಿ. ನೆಕ್ಸ್ಟಬಲ್ ಮಾಡಿ 14,50,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ನೀವು 12 ಲಕ್ಷದವರೆಗೂ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೈಲೇಜ್ ನೀವು ಒಂದು 14+, 15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಪವರ್ಫುಲ್ ಗಾಡಿ ಆದ್ರಿಂದ, ಜೊತೆಗೆ ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ಸೊ ನಿಮಗೆ ಡೀಸೆಲ್ಗಿಂತ ಸ್ವಲ್ಪ ಮೈಲೇಜ್ ನಿಮಗೆ ಕಡಿಮೆನೇ ಇರುತ್ತೆ. ಅದು ಕೂಡ ಇಂಟರ್ನೆಟ್ ಇನ್ಸೈಡ್ ಮೋರಿಸ್ ಗ್ಯಾರೇಜ್ ರವರ ಎಕ್ಟಾರ್ ಗಾಡಿ ಇದಾಗಿರುತ್ತೆ. ಸೊ ಬೇಕು ಅನ್ನೋ ಪ್ರೊಸೀಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಆಲ್ಟೋ. ಸೊ ನೀವು ನೋಡ್ತಾ ಹೋಗ್ಬೋದು, ಇದು ಬಂದು ನಿಮಗೆ K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಫ್ರಂಟ್ ನಿಮಗೆ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಬರುತ್ತೆ. ನಿಮಗೆ ಮ್ಯಾನ್ಯಲ್ ವಿಂಡೋ ಇರುತ್ತೆ. ಇದು ಬಂದು ನಿಮಗೆ ಆಲ್ಟೋ 800 K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. 18-20+ ಮೈಲೇಜ್ ಬರುವಂತ ಗಾಡಿ. ಮಾಡಲ್ ಇದು ಸರ್ 2016 ಮಾಡಲು. 2016ನೇ ಮಾಡಲ್ ಆಲ್ಟೋ. ಓನರ್? ಓನರ್ ಸಿಂಗಲ್ ಓನರ್ ಸರ್. ಎಷ್ಟು ಓಡಿರ್ಬೋದು ಇದು? ಸರ್ 37,000 ಕಿಲೋಮೀಟರ್ ಡ್ರೈವ್ ಆಗಿದೆ. 37,000 ಕಿಲೋಮೀಟರ್ ಓಡಿರುತ್ತೆ. ಎಷ್ಟು ಪ್ರೈಸ್ ಇದು? ಸರ್ ಇದು 295 ಹೇಳ್ತೀವಿ ಸರ್. 295. 2,95,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 2.5-2.5 ಲಕ್ಷ ಈ ತರ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 2 ಲಕ್ಷ ಒಂದು ಆವರೇಜ್ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಮೇಲೆ ನಿಮಗೆ ಲೋನು ಕೂಡ ಸಿಗುತ್ತೆ. ಸೊ ಬೇಕು ಇದನ್ನು ಕೂಡ ನೀವು ಪ್ರೊಸೀಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ i10 ಮಾಡಲ್ ಇದು? ಸರ್ 2012 ಮಾಡಲ್ ಸರ್. ಇದು 2012ನೇ ಮಾಡಲ್. ಯಾವ ವೇರಿಯಂಟ್ ಇದು? ಸರ್ ಓನರ್ ಸಿಂಗಲ್. ಸಿಂಗಲ್ ಓನರ್. ವೇರಿಯಂಟ್ ಮ್ಯಾಗ್ನಾ? ಮ್ಯಾಗ್ನಾ. ಓಕೆ, ಮ್ಯಾಗ್ನಾ. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ನಿಮಗೆ ಮೈಲೇಜ್ ಒಂದು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಓಡಿದೆ ಇದು? ಸರ್ ಇದು 37,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, 37,000 ಅಂದ್ರೆ 37,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ ಏನಿದೆ ಇದು? ಸರ್ ಇದು 290. ಓಕೆ, 2,90,000 ಹೇಳ್ತಿದ್ರೆ. ಸೊ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಒಂದ್ಸಲ ಬನ್ನಿ, ಟೆಸ್ಟ್ ಡ್ರೈವ್ ನೋಡಿ. ಯಾಕಂದ್ರೆ ಟೆಸ್ಟ್ ಡ್ರೈವ್ ನೋಡಿದಾಗಲೇ ನಿಮಗೆ ಗಾಡಿ ಟೆಸ್ಟ್ ಗೊತ್ತಾಗೋದು. ಒಂದ್ ವೇಳೆ ನಿಮಗೆ ಆ ಕಲರ್ ಬೇಡ ಸರ್, ನನಗೆ ವೈಟ್ ಕಲರ್ i10 ಬೇಕು ಅನ್ನೋರಿಗೆ i10 ವೈಟ್ ಕಲರ್ ಕೂಡ ಇರುತ್ತೆ. ಇದು ಕೂಡ ಮ್ಯಾಗ್ನಾನೇನಾ? ಹೌದು ಸರ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಆಸ್ ಯೂಶುವಲ್ ಮೈಲೇಜ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಅಂದ್ರೆ K02 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಇದು? ಸರ್ 2015 ಮಾಡಲ್. ಇದು 2015ನೇ ಮಾಡಲ್. ಓನರ್? ಓನರ್ ಸಿಂಗಲ್ ಸರ್. ಎಷ್ಟು ಓಡಿರ್ಬೋದು ಇದು? ಸರ್ ಇದು 67,000. ಓಕೆ, 67,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ ಸರ್ ಇದು 5 ಲಕ್ಷ ಹೇಳ್ತಾರೆ. 5 lakhs 5 ಲಕ್ಷ ಹೇಳ್ತಿದ್ದಾರೆ. ಸೊ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 4.25 ಲಕ್ಷದವರೆಗೂ ಕೂಡ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 75,000, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್. ಡೀಸೆಲ್ ವೇರಿಯಂಟ್ ಬೇಕು ಅನ್ನೋರಿಗೆ ಡೀಸೆಲ್ ವೇರಿಯಂಟ್ ಕೂಡ ಇರುತ್ತೆ. ವಿಡಿಯೋ ಏನಾಯ್ತು? ಹೌದು, ವಿಡಿಯೋ ಸರ್. ಓಕೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂಥದ್ದು. ಡೀಸೆಲ್ ವೇರಿಯಂಟ್ ಆದ್ರಿಂದ 18-20 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. K50 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು? ಸರ್ 2012 ಮಾಡಲು. 2012ನೇ ಮಾಡಲ್. ಓನರ್? ಓನರ್ ಸಿಂಗಲ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ 1,33,000 ಕಿಲೋಮೀಟರ್. 133. 1,33,000 ಕಿಲೋಮೀಟರ್ ಓಡಿರುತ್ತೆ. ಪ್ರೈಸ್? ಸರ್ ಇದು 4,90,000 ಸರ್. 4,90,000. ಮಾಡಲ್ ಇನ್ನೊಂದ್ಸಲ ಹೇಳಿದ್ದು? 2012. ನಿಮಗೆ ಒಂದು 3-3.5 ಲಕ್ಷ ಲೋನ್ ಆಗ್ಬೋದಾ ಇದಕ್ಕೆ? ಆಗುತ್ತೆ ಸರ್. ಓಕೆ, 3-3.5 ಲಕ್ಷ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಇದು ಬಿಟ್ಟು ನಿಮಗೆ ಬೇರೆ ಯಾವುದೇ ಕಾರ್ ಬೇಕಿದ್ರು ಕೂಡ ಇವರ ಒಂದು ನಂಬರ್ ವಿಡಿಯೋ ಮೇಲೆ ಕೊಟ್ಟಿರ್ತೀವಿ. ಸೊ ಬೇಕಂದ್ರೆ ಕರೆ ಮಾಡ್ಬೋದು. ಇವ್ರು ಹೇಳಿರುವಂಥ ಪ್ರೈಸ್ ಫೈನಲ್ ಇರಲ್ಲ ಯಾವತ್ತೂ ಕೂಡ. ಸೊ ಬಂದು ಕೂತ್ಕೊಂಡು ಮಾತಾಡಿ. ಸೊ ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀರಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ. ಸೊ ಇದೇ ತರ ನಮ್ಮ ಚಾನೆಲ್ ವಿಡಿಯೋಸ್ ನೋಡ್ತಾರೆ. ಸೊ ನಿಮ್ಗೆ ಏನೇನು ಮಾಹಿತಿ ಬೇಕು ನಾವು ಕೊಟ್ಟೆ ಕೊಡ್ತೀವಿ.
ಏನಪ್ಪ ಅಂದರೆ ತುಂಬ ಜನ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಸ್ವಲ್ಪ ಜನ ಮೈಸೂರಿಂದ ವಿಡಿಯೋ ನೋಡ್ತಾರೆ, ಸ್ವಲ್ಪ ಜನ ದಾವಣಗೆರೆಯಲ್ಲಿ ನೋಡ್ತಾರೆ, ಗುಲ್ಬರ್ಗದಿಂದೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಅವ್ರು ಬೆಂಗಳೂರಿಗೆ ಅಲ್ಲಿಂದ ಕಾರಲ್ಲಿ ಬಂದು ಡೀಸೆಲ್ ಪೆಟ್ರೋಲ್ ಹಾಕಿಸ್ಕೊಂಡಿಲ್ಲ, ಬಸ್ಸಲ್ಲಿ ಬಂದು ಟ್ರೈನ್ ಚಾರ್ಜಸ್ ಎಲ್ಲ ಕೊಟ್ಟು ಬಂದು ನೀವು ಇಲ್ಲಿ ನೋಡಿದಾಗ ನಿಮಗೂ ಕೂಡ ಟೈಮ್ ಎಷ್ಟಾಗುತ್ತೆ. ಬಟ್ ನಾವು ನಿಮಗೆ ಬೆರಳಂಚಲೆ ಸೊ ನಾನು ನಿಮಗೆ ಇಷ್ಟು ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. ಸೊ ಅವಾಗ ನಿಮಗೆ ಹೋಗ್ಬೋದಾ ಇಲ್ವಾ, ಕಾರ್ ಸಿಗುತ್ತಾ ಇಲ್ವಾ, ಇಷ್ಟು ಡೀಟೇಲ್ಸ್ ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ, ಜೊತೆಗೆ ನಿಮ್ಗೆ ಒಂದು ಆಪ್ಷನ್ ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು ಸರ್. ಈ ಬ್ಯಾಡ್ ಕಮೆಂಟ್ ಅನ್ನೋದು ಯಾವತ್ತೂ ಕೂಡ ಇರಲ್ಲ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ಶೋರೂಮಲ್ಲಿ ಇದೇ ಥರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.